ನಂಬರ್ 4, ಫ್ಯೂಚರಿಸ್ಟ್ ಇಂಟರ್ಪ್ರಿಟೇಷನ್, ಅಂದರೆ ಭವಿಷ್ಯತ್ತಿನ ಕುರಿತಾಗಿ ನಿರೀಕ್ಷೆ ಇರತಕ್ಕಂತ ಒಂದು ವ್ಯಾಖ್ಯಾನ. ಇದನ್ನು ನಾವು ಬಹಳವಾಗಿ ಒತ್ತಿ ಪ್ರತಿಪಾದಿಸುತ್ತೇನೆ. ನಾನು ಇದನ್ನು ನಂಬುವನಾಗಿದ್ದೇನೆ. ಪ್ರೀ ಮಿಲ್ಲೇನಿಯಲಿಸಂ ಎಂಬುದಾಗಿ ಇದನ್ನ ನಾವು ಕರಿತೇವೆ. ಪ್ರೀ ಮಿಲ್ಲೇನಿಯಲಿಸಂ ಎಂಬುದಾಗಿ ಹೇಳುವುದಾದ್ರೆ ಪೂರ್ವ ಸಹಸ್ರ ಮಾನ ಎಂಬುದಾಗಿ, ಅಂದ್ರೆ 1000 ವರ್ಷಗಳಿಗಿಂತಲೂ ಮುಂಚಿತವಾಗಿ, 1000 ವರ್ಷದ ಮುಂಚಿತವಾಗಿ ಇರ್ತಕ್ಕಂಥ ಒಂದು ಆಳ್ವಿಕೆಯನ್ನು, ಯೇಸುಕ್ರಿಸ್ತನ ಬರುವಿಕೆಯನ್ನು ನಂಬುವಂಥದ್ದು. ಬಿಗಿನಿಂಗ್ ಫ್ರಮ್ ಚಾಪ್ಟರ್ 4, the events discussed in the book of Revelation, they belong to the future age. 4ನೇ ಅಧ್ಯಾಯದಿಂದ ಪ್ರಾರಂಭಗೊಂಡು 22ನೇ ಅಧ್ಯಾಯದವರೆಗೂ ಕೂಡ ಇರ್ತಕ್ಕಂಥ ಎಲ್ಲ ಭಾಗದಲ್ಲೂ ಕೂಡ ನಾವು ಇದು ಮುಂದಿನ ಕಾಲಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ನಮಗೆ ಭವಿಷ್ಯತ್ತಿನ ಕುರಿತಾಗಿ ನಮಗೆ ಬೋಧನೆ ಮಾಡತಕ್ಕಂಥ ಒಂದು ಪುಸ್ತಕ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ಈ ಒಂದು 4ನೇ ವ್ಯಾಖ್ಯಾನವೂ ಕೂಡ ಇದೆ ನಮಗೆ ತಿಳಿಸುವಂತದ್ದಾಗಿದೆ. ದಿಸ್ ಮಾರ್ವಲಸ್ ಪ್ರೊಫೆಸಿ ಆಫ್ ಗಾಡ್ಸ್ ಪ್ರೋಗ್ರಾಮ್ ಫಾರ್ ದಿ ಕನ್ಸುಮೇಷನ್ ಆಫ್ ದಿ ಏಜ್ ಇಸ್ ಬೀನ್ ರಿಲೀವ್ಡ್. ಈ ಒಂದು 4ನೇ ಒಂದು ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ ಅದ್ಭುತವಾಗಿರ್ತಕ್ಕಂಥ ದೇವರ ಪ್ರಣಾಳಿಕೆ ಅನ್ನಕ್ಕಂಥದ್ದು, ಈ ಯುಗದ ಅಂತ್ಯದ ವಿಷಯವಾಗಿ ಏನೆಲ್ಲ ಪ್ರವಾದನೆ ಏನಾಗ್ತದೆ ಅನ್ನತಕ್ಕಂಥ ಒಂದು ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ನಿಜವಾದ ಸತ್ಯದ ತಿಳುವಳಿಕೆಯನ್ನ ಈ ಒಂದು 4ನೇ ವ್ಯಾಖ್ಯಾನ ಅನ್ನುವಂಥದ್ದು ಗಟ್ಟಿಯಾಗಿ ಒತ್ತಿ ಹೇಳುವಂಥದ್ದಾಗಿದೆ. ಇದನ್ನು ನಾವು ನಂಬುವಂಥವರಾಗಿದ್ದೇವೆ. ಸೊ ಬಹಳಷ್ಟು ಇವ್ಯಾಂಜಲಿಕಲ್ಸ್, ಆನಬ್ಯಾಪ್ಟಿಸ್ಟ್ ಇದನ್ನ ಪ್ರತಿಪಾದಿಸುವಂಥವರಾಗಿದ್ದಾರೆ. ಇದನ್ನು ಬಹಳವಾಗಿ ನಂಬುವಂಥವರು ಕೂಡ ಆಗಿರ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವುಗಳು ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಶವನ್ನ ನಾವು ಕಲೀಲಿಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಅಧ್ಯಯನದಲ್ಲಿ ಯಾಕೆ ನಾವು ಪ್ರಕಟಣೆ ಪುಸ್ತಕವನ್ನ ಕುರಿತಾಗಿ ಕಲಿಯಬೇಕು, ಈ ಸಂದರ್ಭದಲ್ಲಿ, ಈ ಕಾಲದಲ್ಲಿ ಇದು ನನಗೆ ಅವಶ್ಯಕವಾಗಿದೆಯಾ, ಅಷ್ಟು ಪ್ರಾಮುಖ್ಯವಾಗಿದೆಯಾ ಅನ್ನತಕ್ಕಂಥ ಪ್ರಶ್ನೆ ಕೂಡ ನಮಗೆ ಬರೋದು. ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಟು ಲರ್ನ್ ದಿ ಬುಕ್ ಆಫ್ ರೆವಲ್ಯೂಷನ್ ಅಟ್ ದಿಸ್ ಪಾಯಿಂಟ್, ಅಟ್ ದಿಸ್ ಟೈಮ್. ಎಸ್, ದೇರ್ ಆರ್ ಸೋ ಮೆನಿ ರೀಸನ್ಸ್ ವೈ ವಿ ಶುಡ್ ಬಿ ಸ್ಟಡಿಂಗ್ ದಿ ಬುಕ್ ಆಫ್ ರೆವಲ್ಯೂಷನ್. ಪ್ರಕಟಣೆ ಪುಸ್ತಕವನ್ನು ನಾವು ಯಾಕೆ ಓದಬೇಕು ಅನ್ನುವುದಕ್ಕೆ ಬಹಳಷ್ಟು ಕಾರಣಗಳು ನಮಗೆ ಉಂಟು. ಅವುಗಳನ್ನು ನಾವು ಒಂದೊಂದಾಗಿ ಗಮನಿಸಲಿಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. The book of Revelation unquestionably is the most fascinating book in the entire Bible for its symbolic and apocalyptic nature. ಪ್ರಕಟಣೆ ಪುಸ್ತಕ ಅನ್ನುವಂಥದ್ದು ಬಹಳ ಆಶ್ಚರ್ಯಕರವಾಗಿ, ಬಹಳ ಅದ್ಭುತಕರವಾಗಿ ನಮಗೆ ದೇವರ ಸತ್ಯವೇದದಲ್ಲಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಗೂಢಾರ್ಥಗಳನ್ನು ತಿಳಿಸ್ತಕ್ಕಂಥ ಅಂತ್ಯಕಾಲದ ಸ್ವಭಾವವನ್ನು ಉಳ್ಳತಕ್ಕಂಥ ಒಂದು ಪುಸ್ತಕವಾಗಿದೆ. ಆದ ಕಾರಣ ಇದನ್ನು ನಾವು ಬಹಳ ಗಮನವಿಟ್ಟು ಕಲಿಯಲೇಬೇಕಾಗಿದೆ. ರೆವಲ್ಯೂಷನ್ ಈಸ್ ದ ಓನ್ಲಿ ಬುಕ್ ಆಫ್ ಇಟ್ಸ್ ಕೈಂಡ್ ಇನ್ ದಿ ನ್ಯೂ ಟೆಸ್ಟಮೆಂಟ್, ಅನ್ಲೈಕ್ ದಿ OT, where we have prophecies such as Daniel, Ezekiel and Zechariah. ಜಕರಾಯನು, ದಾನಿಯೇಲನು, ಎಸ್ಕೇಲ್ ಅಂತಕ್ಕಂಥ ಅನೇಕ ಪುಸ್ತಕಗಳು, ಹಳೆ ಒಡಂಬಡಿಕೆ ಕಾಲದ ಪುಸ್ತಕಗಳು ನಮಗೆ ಉಂಟು. ಹಳೆ ಒಡಂಬಡಿಕೆಯಲ್ಲಿ ಈ ಎಲ್ಲ ಪುಸ್ತಕಗಳಲ್ಲಿ ನಾವು ಪ್ರವಾದನೆಯ ವಾಕ್ಯಗಳನ್ನು ನೋಡ್ತೇವೆ. ಆದರೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಪ್ರವಾದನೆಯ ಪುಸ್ತಕ, ಅದು ಪ್ರಕಟಣೆಯ ಪುಸ್ತಕ ಮಾತ್ರ. ಯೇಸು ಕ್ರಿಸ್ತನು ಕೂಡ ಆತನು ಒಲಿವ ಬೆಟ್ಟದ ಮೇಲೆ, ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಇರುವಾಗ ಶಿಷ್ಯರಿಗೆ ಆತನು ಈ ಒಂದು ದೇವರಾಜ್ಯದ ಕುರಿತಾಗಿ, ಮುಂದೆ ನಡೆಯಬೇಕಂತ ಕಾರ್ಯಗಳನ್ನ ಕುರಿತಾಗಿ ಪ್ರವಾದನಾತ್ಮಕವಾಗಿ ಮಾತನಾಡಿದನು. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ ನಾವು ಸ್ಪಷ್ಟವಾಗಿ ಈ ಎಸ್ಕಟಾಲಜಿಕಲ್ ರೆಫರೆನ್ಸಸ್ಗಳನ್ನು ನಾವಿಲ್ಲಿ ಕಾಣ್ತೇವೆ. ಅಂತ್ಯಕಾಲದ ಯುಗಾಂತ್ಯದ ವಿಷಯವಾಗಿ ಯೇಸು ಕ್ರಿಸ್ತನು ಬೋಧಿಸುವಂಥದ್ದು ಮಾತ್ರವಲ್ಲ, ಪೌಲನು ಕೂಡ 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿಯೂ 1 ಮತ್ತು 2ನೇ ಥೆಸಲೋನಿಕದಲ್ಲಿಯೂ ಆತನು ಬಹಳ ಸವಿಸ್ತಾರವಾಗಿ ಮಾತನಾಡುವನಾಗಿದ್ದಾನೆ. ಕ್ರಿಸ್ತನ ಬರೋಣದ ವಿಷಯವಾಗಿ, ದೇವರಾಜ್ಯದ ವಿಷಯವಾಗಿ, ಯುಗದ ಅಂತ್ಯದ ಕುರಿತಾಗಿಯೂ. ಪೇತ್ರನು ಕೂಡ 2ನೇ ಪೇತ್ರನ 3ನೇ ಅಧ್ಯಾಯದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ದೇವರ ಬರುವಿಕೆಯನ್ನು ಕುರಿತಾಗಿ ಆತನು ಮಾತನಾಡುತ್ತಾನೆ. ಅದು ಮಾತ್ರವಲ್ಲದೆ ನಾವು ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು 14ನೇ ಅಧ್ಯಾಯದಲ್ಲಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಕೂಡ ಆತನು ಇಡೀ ಅಧ್ಯಾಯದಲ್ಲಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಆದರೆ ಈ ಎಲ್ಲ ಭಾಗಗಳಲ್ಲಿ ಸ್ವಲ್ಪ ವಿವರಗಳನ್ನೇ ನಾವು ನೋಡ್ತೇವೆ. ಪ್ರಕಟಣೆ ಪುಸ್ತಕ ಅನ್ನುವಂಥದ್ದು ಸವಿಸ್ತಾರವಾಗಿ, ಪೂರ್ತಿಯಾಗಿ ಅಂತ್ಯಕಾಲದ ಪ್ರವಾದನ ಪುಸ್ತಕವಾಗಿದೆ. ಆದ ಕಾರಣ ಈ ಪುಸ್ತಕವನ್ನು ನಾವು ಕಲಿಯುವಂಥದ್ದು ನಮಗೆ ಬಹಳ
ಪ್ರಾಮುಖ್ಯವಾಗಿದೆ. ರೆವಲೇಷನ್ ಸೆಟ್ಸ್ ದಿ ಎಂಟೈರ್ ಎಸ್ಕಟಾಲಜಿಕಲ್ ಪ್ರೋಗ್ರಾಮ್ ಇನ್ ಕ್ರಾನೊಲಾಜಿಕಲ್ ಆರ್ಡರ್. ಅಂದರೆ ಪ್ರಕಟಣೆ ಪುಸ್ತಕ ಅನ್ನುವಂಥದ್ದು ಅಂತ್ಯಕಾಲದ ಈ ಒಂದು ಸಂಗತಿಗಳು ಒಂದಾದ ಮೇಲೆ ಒಂದು ಕ್ರಮವಾಗಿ ಹೇಗೆ ನಡೆದುಕೊಂಡು ಬರುತ್ತವೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥ ಪುಸ್ತಕ. Revelation is bound to strike every student of prophecy with mystery and awe. ಬಹಳ ಗಂಭೀರವಾಗಿ ಪ್ರಕಟಣೆ ಪುಸ್ತಕನ ಓದತಕ್ಕಂಥ ಒಂದೊಂದು ವಿದ್ಯಾರ್ಥಿಯನ್ನು ಕೂಡ ಈ ಒಂದು ಪುಸ್ತಕ ಅನ್ನುವಂಥದ್ದು ಆಶ್ಚರ್ಯಕ್ಕೆ ಒಳಪಡಿಸುವಂಥದ್ದಾಗಿದೆ. ಇಟ್ ಇಸ್ ಎ ಬುಕ್ ದಟ್ ಈಸ್ ರಿವೀಲ್ಡ್ ಅಂಡ್ ಯೆಟ್ ಇನ್ ಸಮ್ ವೇ ಇಟ್ ಈಸ್ ಹಿಡನ್. ಈ ಒಂದು ಪುಸ್ತಕ, ಪ್ರಕಟಣೆ ಪುಸ್ತಕ, ಎಲ್ಲ ಕಾರ್ಯಗಳನ್ನು ನಮಗೆ ಸವಿಸ್ತಾರವಾಗಿ ಸತ್ಯವನ್ನು ಪ್ರಕಟಿಸ್ತಾ ನಮಗೆ ದೇವರ ಜ್ಞಾನವನ್ನು ಬೋಧಿಸುವ ಪುಸ್ತಕವಾಗಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಮತ್ತು ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಅದು ರಹಸ್ಯವಾಗಿರುವಂಥ ಪುಸ್ತಕವಾಗಿ ನಮಗೆ ಕಾಣುವಂಥದ್ದಾಗಿದೆ. Again, why we should study the book of Revelation? ಯಾಕೆ ನಾನು ಪ್ರಕಟಣೆ ಪುಸ್ತಕವನ್ನು ನಾನು ಓದಬೇಕು? ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ 1-2ನೇ ವಚನದಲ್ಲಿ ನಾವು ನೋಡುವಾಗ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಇದು ಯೇಸು ಕ್ರಿಸ್ತನ ಪ್ರಕಟಣೆಯು, ತಂದೆಯಿಂದ ಬಂದ ಪ್ರಕಟಣೆ, ಇದು ತನ್ನ ದೂತನ ಮೂಲಕವಾಗಿ ದೇವರು ಕೊಟ್ಟ ಪ್ರಕಟಣೆ. ಆ ದೂತನು ತನ್ನ ದಾಸನಾದ ಯೋಹಾನನಿಗೆ ಅದನ್ನು ಕೊಟ್ಟನು. ಆ ದಾಸನಾದ ಯೋಹಾನನು ತನ್ನ ದಾಸರಿಗೆ, ದೇವರ ದಾಸರುಗಳಿಗೆ, 7 ದೂತರುಗಳಿಗೆ, ಸಭೆಯ ನಾಯಕರುಗಳಿಗೆ ಇದನ್ನು ಕೊಟ್ಟರು ಮತ್ತು ಆ ನಾಯಕರುಗಳ ಸಭೆಗಳಿಗೆ ಅವುಗಳನ್ನು ಬೋಧಿಸಿದರು. ಸೊ ನಾನು ಇದನ್ನು ಓದುವಾಗ ಈ ವಾಕ್ಯವು ನನಗೆ ಅನ್ವಯಿಸುವಂಥದ್ದಾಗಿದೆ. ಇದು ನನಗಾಗಿ ಬರೆಯಲ್ಪಟ್ಟಿದೆ, ನನಗೂ ಇದು ಸಂಬಂಧಿಸುವಂಥದ್ದಾಗಿದೆ. ಇಟ್ ಈಸ್ ಕನೆಕ್ಟೆಡ್ ಟು ಮೀ, ಇಟ್ ಈಸ್ ಅ ಮೆಸೇಜ್ ಫಾರ್ ಮೀ. ನನಗಾಗಿ ದೇವರು ಬರೆದಂಥ ಒಂದು ಸಂದೇಶವಾಗಿದೆ. ಹಾಗಾಗಿ ನಾವು ಇದನ್ನು ಕೈಲೇಬೇಕು ಅನ್ನತಕ್ಕಂಥ ನಿರ್ಬಂಧ ನಮ್ಮ ಮೇಲೆ ಇದೆ. God has a message for you and I. ನಿನಗೂ ನನಗೂ ದೇವರ ಸಂದೇಶವನ್ನು ಇಟ್ಟಿದ್ದಾನೆ. Revelation opens up our eyes to see the risen and glorified Jesus. ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಶಿಲುಬೆಯಿಂದ ಆತನು ಮರಣವನ್ನು ಹೊಂದಿದ ಮೇಲೆ ಪುನರುತ್ಥಾನನಾಗಿ ಸಮಾಧಿಯಿಂದ ಎದ್ದಿದ್ದಾನೆ. ಆ ಮಹಿಮೆ ಹೊಂದಿರತಕ್ಕಂಥ ಯೇಸುವಿನ ದರ್ಶನ ಏನಾಗಿದೆ, ಆತನ ಒಂದು ರೂಪ ಏನಾಗಿದೆ, ಆತನ ಒಂದು ಸ್ವಭಾವ ಏನಾಗಿದೆ ಅನ್ನುವಂಥ ಹೊಸದಾದ ಕ್ರಿಸ್ತನ ರೂಪವನ್ನು ನಮಗೆ ಪರಿಚಯ ಮಾಡತಕ್ಕಂಥ ಒಂದು ಪುಸ್ತಕವಾಗಿದೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 9ರಿಂದ 20 ವಚನಗಳವರೆಗೆ ನಾವು ನೋಡುವಾಗ ಕ್ರಿಸ್ತನು ಪುನರುತ್ಥಾನನಾಗಿ ಎದ್ದಿರುವಂಥ ಮಹಿಮೆ ಉಳ್ಳಂಥ ಕ್ರಿಸ್ತನು, ಆತನ ಅದ್ಭುತವಾಗಿರ್ತಕ್ಕಂಥ ಒಂದು ಗುಣಾತಿಶಯಗಳನ್ನು ಈ ಒಂದು ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. Revelation provides a picture of Jesus' presence with us. ಯೇಸು ಕ್ರಿಸ್ತನ ಮಟ್ಟಿಗೆ ಇದ್ದಾನೆ. ಈಗೋ ಸತ್ತವನಾಗಿದ್ದನು, ನಾನು ಬದುಕುವವನಾಗಿದ್ದೇನೆ, ನಿತ್ಯ ನಿರಂತರವೂ ಯುಗಾಂತರಗಳವರೆಗೂ ಎಂಬುದಾಗಿ ಪ್ರಕಟಣೆ ಪುಸ್ತಕ ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ನಮ್ಮೊಟ್ಟಿಗೆ ಯೇಸು ಕ್ರಿಸ್ತನು ಯಾವಾಗಲೂ ಇರುವವನಾಗಿದ್ದಾನೆ ಅನ್ನತಕ್ಕಂಥ ಭರವಸೆ ನಮಗಿದೆ. ಈ ನಿಶ್ಚಯವನ್ನು ಈ ಪುಸ್ತಕ ನಮಗೆ ಕೊಡುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ 4ನೇ ಅಧ್ಯಾಯದ 1ನೇ ವಚನ ನಾವು ಓದುವಾಗ ಪ್ರಕಟಣೆ ಪುಸ್ತಕದಲ್ಲಿ ಇದು ನಮಗೆ ತಿಳಿಸ್ತಕ್ಕಂಥ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ರೆವಲ್ಯೂಷನ್ ಎನೇಬಲ್ಸ್ ಟು ಸೀ ದಿಸ್ ವರ್ಲ್ಡ್ ಫ್ರಮ್ ದಿ ಹೆವೆನ್ಸ್ ಪರ್ಸ್ಪೆಕ್ಟಿವ್. ಪರಲೋಕದ ಒಂದು ಸನ್ನಿಧಿಯಲ್ಲಿ ದೇವರ ಜೊತೆಯಲ್ಲಿ ನಾವು ಕೂತುಕೊಂಡವರಾಗಿ ಅಲ್ಲಿಂದ ಮೇಲಿನಿಂದ ಭೂಮಿಯಲ್ಲಿ ನಡೀತಕ್ಕಂಥ ಅನೇಕ ಕಾರ್ಯಗಳನ್ನು ನೋಡತಕ್ಕಂಥ ವೀಕ್ಷಣೆಯನ್ನು ಈ ಪುಸ್ತಕ ಕೊಡುವಂಥದ್ದಾಗಿದೆ. Revelation shows us that our eternal future will be like glorious one. ನಾವು ಕ್ರಿಸ್ತನೊಟ್ಟಿಗೆ ಇರುವುದಾದರೆ, ಕ್ರಿಸ್ತನನ್ನು ನಾವು ನಂಬಿರುವುದಾದರೆ, ನಮ್ಮ ನಿತ್ಯತ್ವ ಅನ್ನುವಂಥ ಜೀವಿತ, ಕ್ರಿಸ್ತನ ಜೊತೆಯಲ್ಲಿ ನಾವು ವಾಸ ಮಾಡುವಂಥದ್ದು ಮತ್ತು ನಮ್ಮ ಭವಿಷ್ಯತ್ತು ಹೇಗೆ ಅದ್ಭುತವಾಗಿ ಆಶ್ಚರ್ಯಕರವಾಗಿ ಇರಲಿಕ್ಕಿದೆ, ಆತನೊಟ್ಟಿಗೆ ನಾವೇನು ಮಾಡಲಿಕ್ಕಿದ್ದೇವೆ, ಎಲ್ಲಿವರೆಗೂ ನಮ್ಮ ಪ್ರಯಾಣ, ಆತನನ್ನು ಯಜ್ಞದ ಕುರಿಯಾದ ಆತನ ಹೇಗೆ ಹಿಂಬಾಲಿಸುತ್ತೇವೆ, ಇವೆಲ್ಲ ವಾಕ್ಯಗಳನ್ನು ಪ್ರಕಟಣೆ ಪುಸ್ತಕ ನಮಗೆ ತೋರಿಸ್ತದೆ. ಇದು ನಿಜವಾಗಲೂ ನಮ್ಮ ನಂಬಿಕೆ ಮತ್ತು ನಿರೀಕ್ಷೆ. ರೆವಲ್ಯೂಷನ್ ಪ್ರಾಮಿಸಸ್ ಬ್ಲೆಸ್ಸಡ್ನೆಸ್, ಅಂದರೆ ಧನ್ಯತೆಯನ್ನು ಈ ಒಂದು ಪುಸ್ತಕ ನಮಗೆ ಅದು ಗ್ಯಾರಂಟಿಯಾಗಿ ತಿಳಿಸ್ತಾ ಇದೆ.
ಯಾರು ಈ ಪುಸ್ತಕವನ್ನು ಓದುತ್ತಾರೋ, ಯಾರು ಈ ಮಾತುಗಳನ್ನು, ಪ್ರವಾದನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೋ, ಯಾರು ಈ ಒಂದು ಪ್ರವಾದನ ವಾಕ್ಯಗಳನ್ನು ಗಮನಿಸಿ ನಡೆಯುತ್ತಾರೋ ಅವರಿಗೆ ನಿಶ್ಚಯವಾಗಿ ಆಶೀರ್ವಾದಗಳು, ಧನ್ಯತೆ. The study of the book of Revelation enlightens our path in a dark world. ಕತ್ತಲೆ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ಈ ಒಂದು ಪ್ರಕಟಣೆ ಪುಸ್ತಕದ ಅಧ್ಯಯನ ಅನ್ನುವಂಥದ್ದು ನಮಗೆ ನಿಜವಾಗಲು ನಮ್ಮ ಮನೋನೇತ್ರಗಳನ್ನು ಬೆಳಗಿಸ್ತಕ್ಕಂಥ ಜೀವದ ಬೆಳಕಾಗಿದೆ. 2 ಪೇತ್ರ 1ನೇ ಅಧ್ಯಾಯ 19ನೇ ವಚನ. Knowing God's revelation of the end times provides confidence and security to a believer in an otherwise treacherous and dangerous world. ಭಯಂಕರವಾಗಿ ಭಯದಲ್ಲಿಯೂ ಆತಂಕದಲ್ಲಿಯೂ ಕಳವಳದಲ್ಲಿಯೂ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ಒಂದು ವ್ಯಕ್ತಿ, ಒಂದು ವಿಶ್ವಾಸಿ, ಯಾವ ಒಂದು ವಿಶ್ವಾಸಿ ಪ್ರಕಟಣೆ ಪುಸ್ತಕವನ್ನು ಓದುತ್ತಾನೋ ಆ ಒಂದು ವ್ಯಕ್ತಿಗೆ, ಆ ಒಂದು ವಿಶ್ವಾಸಿಗೆ ದೇವರು ನಿರೀಕ್ಷೆಯನ್ನು, ಭರವಸೆಯನ್ನು, ಭದ್ರತೆಯನ್ನು ಕೊಡುವಂಥವನಾಗಿದ್ದಾನೆ. ಆದ ಕಾರಣ ಈ ಪ್ರಕಟಣೆ ಪುಸ್ತಕ ಅನ್ನುವಂಥದ್ದನ್ನು ಓದುವಂಥದ್ದು ಪ್ರತಿ ಒಂದೊಂದು ವಿಶ್ವಾಸಿಯ ದೊಡ್ಡ ಪ್ರಮುಖವಾದಂಥ ಜವಾಬ್ದಾರಿ ಆಗಿರಬೇಕು. ಈ ಒಂದು ಪ್ರಕಟಣೆ ಪುಸ್ತಕದ ಅಧ್ಯಯನ ನಾವುಗಳು ಮಾಡುವ ಪ್ರತಿ ಸಾರಿ ಕ್ರಿಸ್ತನು ನಿನಗೆ ಹೊಸದಾಗಿ ಪರಿಚಯವಾಗುತ್ತಾನೆ. ಸಹೋದರ ಸಹೋದರಿ, ಕ್ರಿಸ್ತನು ನಿನಗೆ ಹೊಸದಾದಂಥ ಒಂದು ರೂಪದಲ್ಲಿ, ವಿಧದಲ್ಲಿ ನಿನಗೆ ಕಾಣಿಸಿಕೊಳ್ಳಲಿಕ್ಕಿದ್ದಾನೆ. ಯಾಕಂದರೆ ಇದು ಯೇಸು ಕ್ರಿಸ್ತನ ಪ್ರಕಟಣೆಯಾಗಿದೆ. ಹೌದು ಸಹೋದರ ಸಹೋದರಿ, ನಾನು ನಿಮ್ಮನ್ನು ಇನ್ನೊಂದಾವರ್ತಿ ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾನು ನಿಮಗೆ ಬೋಧಿಸ್ತಕ್ಕಂಥ ಈ ಒಂದು ಅಧ್ಯಯನದ ಭಾಗದಲ್ಲಿ ನಿಮ್ಮನ್ನು ಎಚ್ಚರಿಸಲಿಕ್ಕೂ, ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೂ ನಾನು ಆಶಿಸ್ತೇನೆ. ಒಂದು ವೇಳೆ ಪ್ರಕಟಣೆ ಪುಸ್ತಕವನ್ನು ಓದುವುದಕ್ಕೆ ನಿಮಗೆ ಭಯ ಇದ್ದಲ್ಲಿ, ಒಂದು ವೇಳೆ ಪ್ರಕಟಣೆ ಪುಸ್ತಕದ ವಿಷಯವಾಗಿ ನಿಮಗೆ ಅದರ ಅರ್ಥವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಇದನ್ನು ಓದಿದ್ದನ್ನು ಬಿಟ್ಟಿದ್ದೇನೆ ಎಂಬುದಾಗಿ ನೀವು ಅಂದುಕೊಂಡಿದ್ರೆ, ನಾನು ಪುನಃ ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ ನಾನು ಬಯಸ್ತೇನೆ. ಐ ವಾಂಟ್ ಟು ಎನ್ಕರೇಜ್ ಯು ಟು ರೀಡ್ ಆ್ಯಂಡ್ ಸ್ಟಡಿ. ಇದನ್ನು ಓದಿ ನೀವು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ನಾನು ಒತ್ತಾಯಿಸುತ್ತೇನೆ. ಯಾಕಂದರೆ ಇದನ್ನು ನೀವು ತಿಳಿದುಕೊಳ್ಳುವಾಗಲೇ ಯುಗದ ಅಂತ್ಯದ ಕುರಿತಾಗಿ ಎಲ್ಲ ಮಾಹಿತಿಯನ್ನು ನೀವು ಹೊಂದಲು ಸಾಧ್ಯ. ಹಾಗಾಗಿ ಈ ಒಂದು ಪ್ರಕಟಣೆ ಪುಸ್ತಕದ ಅಧ್ಯಯನದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿರುವುದಾದರೆ, ನೀವು ಓದುವಾಗ ನೀವು ಪ್ರಶ್ನೆಗಳನ್ನು ಒಂದು ವೇಳೆ ಅಲ್ಲಿ ಕಂಡುಕೊಳ್ಳುವುದಾದರೆ ಆ ಪ್ರಶ್ನೆಗಳನ್ನು ನಮಗೆ ಬರೆದು ಕಳಿಸಿರಿ. ನೇರವಾಗಿ ನಮಗೆ ಆ ಪ್ರಶ್ನೆಗಳನ್ನು ತಿಳಿಯಪಡಿಸುವುದಾದರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಸಿದ್ಧರಾಗ್ತೇವೆ. ದೇವರು ಈ ಅಧ್ಯಯನವನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ತಿರುಗಿ ನಿಮ್ಮನ್ನು ಸಂಧಿಸಲು ಎದುರು ನೋಡಲಿಕ್ಕಿದ್ದೇವೆ.